ಡೈಲ್ಯೂಟ್ ಆಗೋದು ಬೇಡ ಅಂತ ಆಯಿತು. ಇದೊಂದು ಕೇಳ್ಬಿಡ್ತೀನಿ ಪ್ಲಸ್ ಇನ್ನೊಂದು ದಿವಸ ಮಾಡಿ, ಬೇಕಾದ್ರೆ ನಾಡಿದ್ದೇ ಬರ್ತೀನಿ, ಬೇಕಾದ್ರೆ ಮಾಡೋಣ, ತೊಂದರೆ ಇಲ್ಲ. ಸೊ ನಾನೇ ಬರ್ತೀನಿ. ಈ ಗೆದ್ದಲಗೆರೆದು ಈಗಾಗಲೇ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಡಿಲಿಮಿಟೇಷನ್ಗೆ ಹೋಗಾಗಿದೆ. ಈ ಹಂತದಲ್ಲಿ ನನಗೂ ಸಹ 2 ಸಲ ಭೇಟಿ ಮಾಡಿ ಸುನಂದಾ ಜಯರಾಮರು ಆ ಸಂಘಟನೆಯವರು ಮಂಡ್ಯಕ್ಕೂ ಬಂದು ಕೊಟ್ಟರು. ಒಂದು ದಿವಸ ಬರ್ತಾ ದಾರಿನಲ್ಲೂ ಸಹ ಬಂದು ಭೇಟಿ ಮಾಡಿದರು. ನಾನು ಅದಾದಮೇಲೆ ಮಾನ್ಯ ಶಾಸಕರ ಹತ್ರ 2-3 ಬಾರಿ ಮಾತನಾಡಿದ್ದೀನಿ. ಅದಾದಮೇಲೆ ಇವರೆಲ್ಲರೂ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿನೂ ಹೋಗಿ ಭೇಟಿ ಮಾಡಿದ್ದಾರೆ. ಮೊನ್ನೆ ವಿರೋಧ ಪಕ್ಷ ನಾಯಕರುಗಳು 2 ಸದನದವರು ಸಹ ಬಂದಿದ್ದಾರೆ ಅಲ್ಲಿಗೆ. ಬಟ್ ಇದು ಆಲ್ರೆಡಿ ಎಲ್ಲವೂ ಪ್ರೋಸೆಸ್ ಕಂಪ್ಲೀಟ್ ಆಗಿರೋದ್ರಿಂದ ಶಾಸಕರು ನಾನು ಎಲ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಕೆಲವರು ಒಪ್ಕೊಂಡಿದ್ದಾರೆ, ಕೆಲವರು ಒಪ್ಪಿಲ್ಲ. ಸೊ ಅದು ನಾನು ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಆ ತೀರ್ಮಾನವನ್ನು ಎಲ್ಲರ ಒಪ್ಪಿಗೆ ಪಡೆದು ತಗೊಂಡಿದ್ದೀನಿ ಅಂತ ನನಗೆ ಗಮನಕ್ಕೆ ತಂದಿದ್ದಾರೆ. ಆದರೂ ಇವರು ನಮ್ಮದೊಂದು ಊರಿನಾರೆ ಬಿಡಿ ಅಂತಿದ್ದಾರೆ. ಅದನ್ನು ಶಾಸಕರ ಹಂತದಲ್ಲೇ ತೀರ್ಮಾನ ತಗೊಂಡು ಶಾಸಕರೇನಾದ್ರೂ ಮೊನ್ನೆ ಮುಖ್ಯಮಂತ್ರಿಯವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಮಾತ್ರ ಅದನ್ನೇನಾದ್ರು ಮಾಡಲಿಕ್ಕಾಗತ್ತೆ. ಅದರಿಂದ ಶಾಸಕರಿಗೆ ನಾನು ವಿನಂತಿ ಮಾಡಿದ್ದೀನಿ, ಇದನ್ನು ಮತ್ತೊಂದು ಸಲ ಅವ್ರ ಜೊತೆ ಮಾತನಾಡಿ ಏನಾದ್ರು ಅದನ್ನು ಅವರ ಕನ್ವಿನ್ಸ್ ಮಾಡಿ ನಿಮ್ಮ ಉದ್ದೇಶವನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿ. ಇಲ್ಲ ಅವರು ಏನು ಹೇಳ್ತಾರೆ ಅದನ್ನಾರು ನೀವು ಕೇಳಪ್ಪ ಅಂತ ಹೇಳಿದ್ವಿ. ಈ ನಾಗಮಂಗಲ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಶಾಮೀಲಿರೋದ್ರಿಂದ 2 ದಿವಸ ತನಿಖೆ ಮಾಡಿ 3ನೇ ದಿವಸ ಅಣ್ಣ ಇಡಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಆಮೇಲೆ ದೊಡ್ಡದಾಗೆ ಮಾಡ್ತೀವಿ. ಅವರು ಏನಾದ್ರು ಸಲಹೆ ಕೊಟ್ಟರೆ ಅದನ್ನು ತೊಗೊಂಡು ಮಾಡೋಣ. ಅದೊಂದು ಸ್ವಲ್ಪ ಕಾನೂನಿನಲ್ಲಿ ಇದಿದೆ, ಸ್ವಲ್ಪ ನನಗೆ ಗೊತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಅದು ಆಗಿದೆ. ನೋಡೋಣ, ಅದನ್ನ ಇನ್ನೊಂದ್ಸಲಿ ಪರಿಶೀಲನೆ ಮಾಡ್ತೀನಿ. ಡೈಲ್ಯೂಟ್ ಆಗೋದು ಬೇಡ ಅಂತ ಆಯಿತು. ಇದೊಂದು ಕೇಳ್ಬಿಡ್ತೀನಿ ಪ್ಲಸ್ ಇನ್ನೊಂದು ದಿವಸ ಮಾಡಿ, ಬೇಕಾದ್ರೆ ನಾಡಿದ್ದೇ ಬರ್ತೀನಿ, ಬೇಕಾದ್ರೆ ಮಾಡೋಣ, ತೊಂದರೆ ಇಲ್ಲ. ಸೊ ನಾನೇ ಬರ್ತೀನಿ. ಈ ಗೆದ್ದಲಗೆರೆದು ಈಗಾಗಲೇ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಡಿಲಿಮಿಟೇಷನ್ಗೆ ಹೋಗಾಗಿದೆ. ಈ ಹಂತದಲ್ಲಿ ನನಗೂ ಸಹ 2 ಸಲ ಭೇಟಿ ಮಾಡಿ ಸುನಂದಾ ಜಯರಾಮರು ಆ ಸಂಘಟನೆಯವರು ಮಂಡ್ಯಕ್ಕೂ ಬಂದು ಕೊಟ್ಟರು. ಒಂದು ದಿವಸ ಬರ್ತಾ ದಾರಿನಲ್ಲೂ ಸಹ ಬಂದು ಭೇಟಿ ಮಾಡಿದರು. ನಾನು ಅದಾದಮೇಲೆ ಮಾನ್ಯ ಶಾಸಕರ ಹತ್ರ 2-3 ಬಾರಿ ಮಾತನಾಡಿದ್ದೀನಿ. ಅದಾದಮೇಲೆ ಇವರೆಲ್ಲರೂ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿನೂ ಹೋಗಿ ಭೇಟಿ ಮಾಡಿದ್ದಾರೆ. ಮೊನ್ನೆ ವಿರೋಧ ಪಕ್ಷ ನಾಯಕರುಗಳು 2 ಸದನದವರು ಸಹ ಬಂದಿದ್ದಾರೆ ಅಲ್ಲಿಗೆ. ಬಟ್ ಇದು ಆಲ್ರೆಡಿ ಎಲ್ಲವೂ ಪ್ರೋಸೆಸ್ ಕಂಪ್ಲೀಟ್ ಆಗಿರೋದ್ರಿಂದ ಶಾಸಕರು ನಾನು ಎಲ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಕೆಲವರು ಒಪ್ಕೊಂಡಿದ್ದಾರೆ, ಕೆಲವರು ಒಪ್ಪಿಲ್ಲ. ಸೊ ಅದು ನಾನು ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಆ ತೀರ್ಮಾನವನ್ನು ಎಲ್ಲರ ಒಪ್ಪಿಗೆ ಪಡೆದು ತಗೊಂಡಿದ್ದೀನಿ ಅಂತ ನನಗೆ ಗಮನಕ್ಕೆ ತಂದಿದ್ದಾರೆ. ಆದರೂ ಇವರು ನಮ್ಮದೊಂದು ಊರಿನಾರೆ ಬಿಡಿ ಅಂತಿದ್ದಾರೆ. ಅದನ್ನು ಶಾಸಕರ ಹಂತದಲ್ಲೇ ತೀರ್ಮಾನ ತಗೊಂಡು ಶಾಸಕರೇನಾದ್ರೂ ಮೊನ್ನೆ ಮುಖ್ಯಮಂತ್ರಿಯವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಮಾತ್ರ ಅದನ್ನೇನಾದ್ರು ಮಾಡಲಿಕ್ಕಾಗತ್ತೆ. ಅದರಿಂದ ಶಾಸಕರಿಗೆ ನಾನು ವಿನಂತಿ ಮಾಡಿದ್ದೀನಿ, ಇದನ್ನು ಮತ್ತೊಂದು ಸಲ ಅವ್ರ ಜೊತೆ ಮಾತನಾಡಿ ಏನಾದ್ರು ಅದನ್ನು ಅವರ ಕನ್ವಿನ್ಸ್ ಮಾಡಿ ನಿಮ್ಮ ಉದ್ದೇಶವನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿ. ಇಲ್ಲ ಅವರು ಏನು ಹೇಳ್ತಾರೆ ಅದನ್ನಾರು ನೀವು ಕೇಳಪ್ಪ ಅಂತ ಹೇಳಿದ್ವಿ. ಈ ನಾಗಮಂಗಲ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಶಾಮೀಲಿರೋದ್ರಿಂದ 2 ದಿವಸ ತನಿಖೆ ಮಾಡಿ 3ನೇ ದಿವಸ ಅಣ್ಣ ಇಡಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಆಮೇಲೆ ದೊಡ್ಡದಾಗೆ ಮಾಡ್ತೀವಿ. ಅವರು ಏನಾದ್ರು ಸಲಹೆ ಕೊಟ್ಟರೆ ಅದನ್ನು ತೊಗೊಂಡು ಮಾಡೋಣ. ಅದೊಂದು ಸ್ವಲ್ಪ ಕಾನೂನಿನಲ್ಲಿ ಇದಿದೆ, ಸ್ವಲ್ಪ ನನಗೆ ಗೊತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಅದು ಆಗಿದೆ. ನೋಡೋಣ, ಅದನ್ನ ಇನ್ನೊಂದ್ಸಲಿ ಪರಿಶೀಲನೆ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.